ಕಾಂಗ್ರೆಸ್ ಪ್ರತಿ ಹಂತದಲ್ಲಿ ಡಿವಿಷನ್ ಹಾಕೊಂತ ಬಂದದ್ದು. ಹೀಗಾಗಿ ಮೂಲ ಕಾಂಗ್ರೆಸ್ ಎಲ್ಲಿದೆ ಅಂತ ಹುಡುಕುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಹೀಗಾಗಿ ಇವತ್ತಿನ ಮೂಲ ಉದ್ದೇಶ ಏನಾಗಬೇಕಾದ್ರೆ ಬೆಳಗಾವಿನ ನಾವು ನಿರೀಕ್ಷೆ ಮಾಡಿದ್ವಿ ಆಗ್ಬೇಕಂತೆ. ಇವತ್ತು ಅಭಯ ಪಾಟೀಲ್ ಶಾಸಕರು ಇಲ್ಲಿದ್ದಾರೆ. ಅವರು ವಿಧಾನ ಮಂಡಲದಲ್ಲಿ ಇದು ಪ್ರಸ್ತಾಪ ಮಾಡಿದ್ರು. ಬಹಳ ಮುಖ್ಯವಾಗಿ ಏನಂದ್ರೆ ಈಗ 100 ವರ್ಷ 2024ರಲ್ಲಿ ಮಹಾತ್ಮ ಗಾಂಧೀಜಿಯವರು ಇಲ್ಲಿ ಬಂದು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷತೆ ವಹಿಸಿ ಅದಕ್ಕಾಗಿ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು. ಅದರ ಸವಿ ನೆನಪಿಗಾಗಿ ಇವತ್ತು ಇಲ್ಲಿ ಅಧಿವೇಶನ ನಡೆಸಬೇಕು ಮತ್ತು ಮಹಾತ್ಮ ಗಾಂಧೀಜಿಯವರ ವಿಚಾರಧಾರೆ ಏನಿದೆ ಅಲ್ಲ, ರಾಷ್ಟ್ರೀಯದ ವಿಚಾರಧಾರೆ ಮತ್ತು ಒಂದು ಆದರ್ಶದ ಒಂದು ವ್ಯವಸ್ಥೆ, ಗ್ರಾಮೀಣ ಅಭಿವೃದ್ಧಿಗೆ ಒತ್ತು ಕೊಡುವಂತದ್ದು, ಸ್ವರಾಜ್ಯ ಗ್ರಾಮೀಣ ಸ್ವರಾಜ್ಯದ ಬಗ್ಗೆ, ಭ್ರಷ್ಟಾಚಾರದ ವಿರುದ್ಧ ಒಂದು ಹೋರಾಟ ಮಾಡುವಂತದ್ದು, ಇದೆಲ್ಲ ಗಾಂಧೀಜಿಯವರು ಏನು ವಿಚಾರದ ಸ್ವದೇಶಿ ನೀತಿ ಇದೆಲ್ಲವನ್ನು ಹೆಚ್ಚು ಪ್ರಖರಗೊಳಿಸ್ಲಿಕ್ಕೆ ಈ ಒಂದು ಮಾದರಿಯಾದಂತ ಒಂದು ಇವೆಂಟ್ ಆಗ್ಬೇಕು ಅನ್ನುವಂಥದ್ದು. ಮತ್ತು ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಎಲ್ಲೆಲ್ಲಿ ಹುದಲಿಗೆ ಹೋಗಿದ್ರು, ಬೇರೆ ಬೇರೆ ಕಡೆ ಏನು ಹೋಗಿದ್ರು, ಅದ್ರ ಬಗ್ಗೆ ಅವ್ರು ಏನ್ ಪ್ರಸ್ತಾಪ ಮಾಡಿದ್ರು ಅಭಯ ಪಾಟೀಲ್ ಡೀಟೇಲ್ಸ್ ಹೇಳ್ತಾರ. ಅದನ್ನೆಲ್ಲ ಕ್ರೋಢೀಕರಣ ಮಾಡಿಕೊಂಡು ಮಹಾತ್ಮ ಗಾಂಧೀಜಿಯವರ ನೆನಪು ಮತ್ತು ಅವತ್ತಿನ ಸನ್ನಿವೇಶ ಮತ್ತು ಅವತ್ತಿನ ವಿಚಾರಧಾರೆಗೆ ಒತ್ತು ಕೊಡುವಂತ ಮತ್ತು ಒಂದು ಮ್ಯೂಸಿಯಂ ಆಗಬೇಕು. ಈ ರೀತಿ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಅದಕ್ಕೆ ಪೂರಕವಾಗಿ ಒಂದು 500 ಕೋಟಿ ರೂಪಾಯಿ ಬಜೆಟ್ ಅನ್ನು ಮಾಡಿ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇಬ್ಬರು ಕಾಂಟ್ರಿಬ್ಯೂಟ್ ಮಾಡಿ ಇದೊಂದು ಯಶಸ್ವಿಯಾದಂತ ಒಂದು ರಾಜಕೀಯ ತರ ಒಂದು ವ್ಯವಸ್ಥೆ ಆಗ್ಬೇಕು ಅನ್ನುವಂಥದ್ದು, ಕಾನ್ಫರೆನ್ಸ್ ಆಗ್ಬೇಕು ಅನ್ನುವಂಥದ್ದು ಮೂಲ ಉದ್ದೇಶ. ಅದ್ರ ಅಡ್ವಾಂಟೇಜ್ ತಗೊಂಡು ಈಗ ಇದ್ರ ಸಂಪೂರ್ಣವಾಗಿ ಒಂದು ರಾಜಕೀಯ, ಈಗ ನಾವು ನ್ಯಾಷನಲ್ ಎಕ್ಸಿಕ್ಯೂಟಿವ್ ಮೀಟಿಂಗ್ ನಡೀತೀವಿ, ನ್ಯಾಷನಲ್ ಕಾನ್ಫರೆನ್ಸ್ ನಡೀತೀವಿ, ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಕಾಂಗ್ರೆಸ್ ಪಾರ್ಟಿ ಇರ್ಬೋದು, ಅಧಿವೇಶನ ನಡೀತೀವಲ್ಲ, ಅವೆಲ್ಲ ಒಂದು ರಾಜಕೀಯ ಉದ್ದೇಶ. ಅದು ಓಪನ್ ಆಗಿ ಆ ಪಾರ್ಟಿಯವರು ಮಾಡುವಂತದ್ದು. ಆದ್ರೆ ಇವತ್ತು ಏನಾಗಿದೆ ಅಂದ್ರೆ ಇವತ್ತಿನ ಕಾಂಗ್ರೆಸ್ ಅವರು, ರಾಹುಲ್ ಗಾಂಧಿ ಕಾಂಗ್ರೆಸ್ ಅವರು, ಇಂದಿರಾ ಗಾಂಧಿ ಕಾಂಗ್ರೆಸ್ ಅವರು ಏನ್ ಮಾಡ್ತಾ ಇದಾರೆ ಅಂದ್ರೆ ಇದೊಂದು ರಾಜಕೀಯ. ಇವತ್ತು ನೀವು ನೋಡ್ಬೇಡ, ಈ ಊರು ತುಂಬಾ ಮಹಾತ್ಮ ಗಾಂಧಿ ಫೋಟೋ ಸ್ವಲ್ಪ ಅಲ್ಲಿ ಇಲ್ಲಿ ಸಿಗ್ತಾವ ಒಂದಿಷ್ಟು ನೋಡಕ್ಕೆ. ಉಳಿದೆಲ್ಲ ರಾಹುಲ್ ಗಾಂಧಿ, ಇಂದಿರಾ ಗಾಂಧಿ ಮತ್ತೆ ಇಲ್ಲಿ ನಾಯಕರು, ಮರಿ ನಾಯಕರು, ಇವ್ರ ಫೋಟೋನ ನಾವ್ ಇಲ್ಲಿ ಯಾವ್ದೋ ಒಂದು ಕಾಂಗ್ರೆಸ್ ಎಲ್ಲಿ ಬಂದಿವಿ ನಾವು ಅಂತ ಅನಿಸುತ್ತೆ ನಮಗೆ. ಬೆಳಗಾವಿ ನಗರಕ್ಕೆ ಬಂದ್ರೆ ಮಹಾತ್ಮ ಗಾಂಧಿ ಅವ್ರನ್ನ ಏನೋ ಒಂದು ಮೂಲ ಉದ್ದೇಶ ಇತ್ತು, ಒಂದು ಏನೋ ಅವರಿಂದ ನಮ್ಗೆ ಇನ್ಸ್ಪೈರ್ ಆಗ್ಬೇಕಾಯ್ತು. ಅದು ಬಿಟ್ಟು ಬೇರೆ ರೀತಿಯಿಂದ ಇನ್ಸ್ಪಿರೇಷನ್ ಆಗ್ತಾ ಇದೆ ಇಲ್ಲಿ. ಈಗ ಏನಾಗಿದೆ, ಫೇಕ್ ಗಾಂಧಿಗಳದ್ದು ಒಂದು ಸಮಾವೇಶ ಆಗ್ತಾ ಇದೆ. ಫೇಕ್ ಗಾಂಧಿ ನೀವ್ ಹೇಳ್ದಂಗೆ ಆ ರೀತಿಯಾದಂತದ್ದು ನಮ್ದು ಪರಿಕಲ್ಪನೆ ಏನಿತ್ತು ಅದಕ್ಕೆ ವ್ಯತಿರಿಕ್ತ. ಈಗ ನೋಡಿ, ಇದೊಂದು ಜಾತ್ಯತೀತವಾಗಿ ಮತ್ತು ರಾಜಕೀಯೇತರವಾಗಿ ಮಾಡಿದ್ರೆ ಬಹುಶಃ ಎಲ್ಲ ಪಾರ್ಟಿಯವ್ರನ್ನ ಇನ್ವಾಲ್ವ್ ಮಾಡ್ಕೋಬೇಕಾಗ್ತದೆ. ಸ್ವಾತಂತ್ರ್ಯ ಸಿಕ್ಕ ಮೇಲೆ ಒಂದು ಮಾತನ್ನು ಹೇಳಿದ್ರು ಕಾಂಗ್ರೆಸ್ ಅವರಿಗೆ, ಈ ಕಾಂಗ್ರೆಸ್ ಪಾರ್ಟಿ ವಿಸರ್ಜನೆ ಮಾಡಿದ್ರು. ನಮ್ಮ ಮೂಲ ಉದ್ದೇಶ ಸ್ವಾತಂತ್ರ್ಯ ಪಡ್ಕೊಳ್ಳುವಂಥದ್ದು, ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡೋದು, ಅದು ಉದ್ದೇಶ ಸಾಧನೆ ಆಗಿದೆ. ಹೀಗಾಗಿ ಕಾಂಗ್ರೆಸ್ ಪಾರ್ಟಿನ ವಿಸರ್ಜನೆ ಮಾಡಿರುತ್ತೆ. ಆದ್ರೆ ಅಧಿಕಾರ ಲಾಲ್ಸೆಯಿಂದ ಇವತ್ತು ಅಧಿಕಾರದಲ್ಲಿ ಮುಂದುವರೆದು ನೆಹರು ಅವರಾಗ್ಲಿ, ಇಂದಿರಾ ಗಾಂಧಿ ಅವರಾಗ್ಲಿ ಅದೇ ಒಂದು ಸ್ವಾತಂತ್ರ್ಯ ಹೋರಾಟದ ಒಂದು ಹಿನ್ನೆಲೆ ಇಟ್ಕೊಂಡು ಅದೇ ದುರುಪಯೋಗ ಮಾಡಿಕೊಂಡು ಇಲ್ಲಿವರೆಗೆ ಅಧಿಕಾರಕ್ಕೆ ಬಂದು ಮತ್ತೆ ಅದೇ ಹೆಸರು ಇಟ್ಕೊಂಡು ಮತ್ತೆ ಈ ಇಂದಿರಾ ಗಾಂಧೀಜಿಯವರು ಏನೋ ಬ್ಲಡ್ ರಿಲೇಷನ್ ಅಲ್ಲ ಮಹಾತ್ಮ ಗಾಂಧೀಜಿಯವರು, ಆ ಗಾಂಧಿ ಫ್ಯಾಮಿಲಿ ಅಂತ ಹೇಳಿ ಮಹಾತ್ಮ ಗಾಂಧಿ ಸಂಬಂಧ ಅನ್ನೋರ್ಗತೆನೆ ಇವರು ಎಲ್ಲಾ ಅದರ ಅಡ್ವಾಂಟೇಜ್ ತಗೊಂಡ್ಬಂದ್ರು. ಬ್ಲಡ್ ರಿಲೇಷನ್ ಇಲ್ಲ. ವಾಲ್ಮೀಕಿ ಎನ್ಕ್ವೈರಿ ನಡೀತಾ ಇದೆ, ಮಹಾತ್ಮ ಗಾಂಧೀಜಿಗೆ ಹೆಸರು ಕೊಡ್ಲಿಕ್ಕೆ ಸಾಧ್ಯತೆ. ಅದಕ್ಕಾಗಿ ಏನು ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ, ಎಲ್ಲಮ್ಮ ಜಾತ್ರೆ ಅಂತ ಅಲ್ಲ, ಹಂಗೆ ಒಂದು ದುರುಪಯೋಗ ಮಾಡ್ಕೊಂಡಿದ್ದಾರೆ. ಇವತ್ತು ನಾವು ಮೂಲ ಪ್ರಸ್ತಾವ ಏನಾಗಿತ್ತು, ಅಸೆಂಬ್ಲಿ ಚರ್ಚೆ ಆಗಿತ್ತು, ಅದಕ್ಕೆ ವ್ಯತಿರಿಕ್ತವಾದಂತಹ ವಿಚಾರಗಳನ್ನ ಆಗ್ತಾ ಇದೆ ಮತ್ತು ಫೋಟೋಗಳನ್ನು ಮರೆತು ಬಿಟ್ಟಿದ್ದಾರೆ. ಮತ್ತು ಇದೊಂದು ರಾಜಕೀಯೇತರ ಒಂದು ಕಾರ್ಯಕ್ರಮ ಮಾಡ್ಬೇಕಾಗಿತ್ತು, ಅದರಲ್ಲಿ ವಿಫಲತೆ ಬಂದ್ರು. ಇದನ್ನ ಜನ ಮೆಚ್ಚುವುದಿಲ್ಲ, ಜನ ನಿಮ್ಗೆ ಹಿಡಿ ಶಾಪ್ ಹಾಕ್ತಾರ ಅಂತ ನಾ ಈಗ ಗಾಂಧೀಜಿ ಅವರನ್ನ ಫಾದರ್ ಆಫ್ ನೇಷನ್ ಅಂತಾರೆ. ಇದು 1924 ನಡೆದಂತ ಏನ್ ಅಧಿವೇಶನ ಇದೆ, ಇದು ಪಾರ್ಟ್ ಆಫ್ ದಿ ಒಂದು ಫ್ರೀಡಮ್ ಮೂವ್ಮೆಂಟ್ ಅದು. ಇದು ಕೇಂದ್ರ ಸರ್ಕಾರದವರೇ ಅದನ್ನ ಮಾಡ್ಬೇಕಾಗಿತ್ತು, ರಾಷ್ಟ್ರೀಯ ಕಾರ್ಯಕ್ರಮ ಆಗ್ಬೇಕಾಗಿತ್ತು. ಅಭಯ್ ಪಾಟೀಲ್ ಏನೋ ಇಲ್ಲಿ ಖಾಸಗಿ ಮಸೂದೆ ಮಂಡನೆ ಮಾಡಿದ್ರೆ, ಆದ್ರೆ ನೀವು ಸಂಸತ್ತಿನಲ್ಲಿ ಅದು ರಾಷ್ಟ್ರದ ಗಮನ ಸೆಳೆದು ರಾಷ್ಟ್ರೀಯ ಕಾರ್ಯಕ್ರಮ ಮಾಡ್ಬೇಕಾಗಿತ್ತು ಸರ್. ನೀವಾಗೆ ನೋಡ್ರಿ, ಒಂದು ನಾನು ಹೇಳ್ತೀನಿ, ರಾಜ್ಯ ಸರ್ಕಾರದಿಂದ ಪ್ರಸ್ತಾವನೆ, ಅದಕ್ಕೆ ನಾ ಹೇಳಿದ್ರು ಅವರು ಅಭಯ್ ಪಾಟೀಲ್ ಅಸೆಂಬ್ಲಿಯಲ್ಲಿ 500 ಕೋಟಿಯಿಂದ ಒಂದು ಯೋಜನೆಯನ್ನು ತಯಾರು ಮಾಡಿ. ಈಗೇನು ಹಲವಾರು, ಇದು ಬರೇ ಒಂದು 4 ದಿವಸದ 2 ದಿವಸದ ಇವೆಂಟ್ ಆಗಬಾರ್ದು,
ಅದರಿಂದ ಏನಾದ್ರೂ ಒಂದು ಸಾಧನೆ ಆಗ್ಬೇಕು. ಇಲ್ಲಿ ಕಾಯಮಾದಂತ ಜನರಿಗೆ ತಿಳುವಳಿಕೆ ಬರುವಂತ ಕಾಯಮಾದಂತ ಒಂದು ವಿಚಾರಗಳನ್ನ ಪ್ರಸ್ತುತ ಮಾಡುವಂತ ಒಂದು ಇವು ಮ್ಯೂಸಿಯಂ ಎಲ್ಲ ಆಗ್ಬೇಕು. ಅದು ಇತ್ತು. ಆ ಪ್ರಸ್ತಾವನೆಯನ್ನ ಅವರು ಅವತ್ತ ಆಫರ್ ಕೊಟ್ಟಿದ್ದಾರೆ. ಇವರು 500 ಕೋಟಿನೋ 400 ಕೋಟಿನೋ ಈ ಪ್ರಾಜೆಕ್ಟ್ ರೆಡಿ ಮಾಡಿ ನೀವು ಕಳಿಸ್ರಿ. ಕೇಂದ್ರ ಸರ್ಕಾರ 50% ತಗೊಂಡ್ಬರ್ತೀವಿ, ನಾವು 50% ಕೊಡ್ತೀವಿ. ಕೇಂದ್ರ ಸರ್ಕಾರ ಮೋದಿ ಅವರು ಕರಿಬೇಕಾಯ್ತಲ್ಲ ಈ ಕಾರ್ಯಕ್ರಮಕ್ಕೆ. ಹಂಗಾದ್ರೆ ರಾಜ್ಯ ಸರ್ಕಾರದಲ್ಲ ಇದು ಕಾರ್ಯಕ್ರಮ ಮಾಡುವಂತದ್ದು. ಬೇಡಪ್ಪ ನೀವು ನಾವು ಮಾಡ್ಲಿಕ್ಕೆ ಆಗುದಿಲ್ಲ ನಮಗೆ, ಕೇಂದ್ರ ಸರ್ಕಾರಕ್ಕೆ ಎಲ್ಲಾ ಪ್ರಸ್ತಾವನೆ ಕಳಿಸಿ, ಎಲ್ಲಾ ಜವಾಬ್ದಾರಿ ನೀವೇ ತಗೊಂಡ್ರೆ ಅಲ್ಲೇ ಮೋದಿಜಿ ಅವ್ರಿಗೆ ಕರ್ಕೊಂಡ್ಬಂದು ನಾವು ಮಾಡ್ತಿದ್ವಿ. ಹೀಗಾಗಿ ಇವತ್ತು ಯಾವುದೋ ಒಂದು ರಾಜ್ಯದಲ್ಲಿ ನಾವು